ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಮಕ್ಕಳನ್ನ ಕೆಲಸ ಕಳಿಸಿದಂತ ತಂದೆ ತಾಯಿ ನಾನು ಕೇಸ್ ಹಾಕ್ಲಂತೈತಿ. ಅದಕ್ಕ ಹೇಳೋದು ಮಕ್ಕಳನ್ನ ಯಾವುದೇ ಕೆಲಸಕ್ಕೆ ನುಗ್ಗಿಕೊಳ್ಳುವುದು ಕಾನೂನು ಪ್ರಕಾರ ಅಪರಾಧ. 18 ವರ್ಷದವರೆಗೆ ನಾನು ಸತ್ಯವಾಗಿ, ಪ್ರಾಮಾಣಿಕವಾಗಿ ಹಾಗೂ ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುವುದೇನೆಂದರೆ, ನಾನು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶ ಹಾಗೂ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಬಾಲಕಾರ್ಮಿಕರು ಕಂಡುಬಂದಲ್ಲಿ ನೇಮಿಸಿಕೊಂಡ ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ. ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರನ್ನು ತೊಡಗಿಸಿಕೊಂಡು ತಯಾರಿಸಲ್ಪಟ್ಟ ಯಾವುದೇ ವಸ್ತುವನ್ನು ಉಪಯೋಗಿಸುವುದಿಲ್ಲ ಮತ್ತು ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರ ಸೇವೆಯನ್ನು ಪಡೆಯುವುದಿಲ್ಲವೆಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಆದ ಇಂದು ಪ್ರಮಾಣ ಮಾಡುತ್ತೇನೆ. ಈ ಒಂದು ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಜಾಥಾದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಪ್ರಧಾನ ಸೇವೆ ನ್ಯಾಯಾಧೀಶರು ಹಾಗೂ ನಮ್ಮ ವಕೀಲ ಸಂಘದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ ನಮ್ಮ ಕಾರ್ಮಿಕ ಇಲಾಖೆಯ ಮುಖ್ಯಸ್ಥರೇ ಮತ್ತು ವಿವಿಧ ಶಿಕ್ಷಣ ಇಲಾಖೆ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರೇ ಹಾಗೂ ಶಿಕ್ಷಣ ಇಲಾಖೆಯವರೇ ಮತ್ತು ಪೊಲೀಸ್ ಇಲಾಖೆಯವರೇ, ಪತ್ರಿಕಾ ಮಾಧ್ಯಮದವರೇ ಹಾಗೂ ಎಲ್ಲ ಒಂದು ವಿದ್ಯಾರ್ಥಿನಿಯರೇ, ಇದು ತನಕ ನಾವು ಜಾಥಾದಲ್ಲಿ ಮುಂದೊಂದು ಆಟೋ ಬಂತು. ಆ ಆಟೋದಲ್ಲಿ ಒಂದು ವಾಯ್ಸ್ ರೆಕಾರ್ಡ್ ಮಾಡಿದ್ದನ್ನ ತಾವೆಲ್ಲ ಕೇಳಿಸ್ಕೊಂಡ್ರಿ. ಅಂದರೆ 14 ವರ್ಷದ ಒಳಗಡೆ ಇರುವಂಥವ್ರನ್ನ ಯಾರನ್ನೂ ಸಹ ಯಾವುದೇ ಕೆಲಸಕ್ಕೆ ಅಂದರೆ ದುಡಿಮೆಗೆ ಎಲ್ಲೂ ಕಳಿಸ್ಬಾರ್ದು. ಒಂದು ವೇಳೆ ಆ ರೀತಿ ಕಳಿಸಿದರೆ ಅದು ಕಾನೂನು ಪ್ರಕಾರ ಅಪರಾಧ ಅನ್ನೋದು ತಮಗೆಲ್ಲ ಗೊತ್ತಾಗಿದೆ. ಅದೇ ರೀತಿ ಈಗ ನಾವು ಸಿಟಿಯಲ್ಲಿ ಊರಲ್ಲಿ ಇಲ್ಲ ಅಂತಂದ್ರೂ ಸಹ ಈ ಪಟ್ಟಣ ಬಿಟ್ಟು ಹೊರಗಡೆ ಇರ್ತವೆ ಕೆಲವೊಂದು
ಬೀಡಿ ಕಟ್ಟಡ ಇದು ಬೀಡಿ ಕಟ್ಟುವಂತ ಒಂದು ಏನು ಕಾರ್ಮಿಕ ಇದಿರ್ತದೆ ಅಲ್ಲಿ ತಯಾರು ಮಾಡುವಂತ ಒಂದು ಘಟಕ ಇರುತ್ತೆ ಅಂತಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳನ್ನ ಕೆಲವೊಂದು ಜನರಿಗೆ ಗೊತ್ತಾಗದಿರುವಂತ ಸ್ಥಳದಲ್ಲಿ ಮಾಡ್ತಾ ಇರ್ತಾರೆ ಅಂತಲ್ಲಿ ಮಕ್ಕಳನ್ನ ನೇಮಕ ಮಾಡ್ಕೊಂಡಿರ್ತಾರೆ. ಇನ್ನು ಡಾಬಾ ಅಲ್ಲೂ ಹೆಚ್ಚು ಕಡಿಮೆ ಊರಿಂದ ಹೊರಗಡೆ ಇರ್ತಾವು, ಅಲ್ಲೂ ಸಹ ಸಣ್ಣ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ನಾವು ಸಾಕಷ್ಟು ಕಡೆ ನೋಡ್ತೀವಿ. ಒಂದ್ ವೇಳೆ ಹಾಗೇನಾದ್ರೂ ನಮಗಾಯ್ತು ನಿಮಗಾಯ್ತು ಯಾರೇ ಕಂಡು ಬರಲಿ, ಆ ರೀತಿ ಕಂಡು ಬಂದ್ರೆ ತಕ್ಷಣಕ್ಕೆ ಸಂಬಂಧಪಟ್ಟ ಪೊಲೀಸರು ಅಥವಾ ಕಾರ್ಮಿಕ ಇಲಾಖೆಗೆ ತಾವೆಲ್ಲ ಮಾಹಿತಿಯನ್ನ ಕೊಡುವುದರ ಮೂಲಕ ಅಂತ ಬಾಲ ಕಾರ್ಮಿಕ ಪದ್ಧತಿಯನ್ನ ನಾವೆಲ್ಲ ತಪ್ಪಿಸೋದಕ್ಕೆ ಈಗ ನಾವು ಏನ್ ಪ್ರಮಾಣ ವಚನ ನಾವು ಸ್ವೀಕಾರ ಮಾಡಿದಲ್ಲ ಆ ರೀತಿ ನಾವು ನಡ್ಕೋಬೇಕು ಅಂತ ಹೇಳ್ತಾ, ಎಲ್ಲೂ ಸಹ ಯಾರು ಬಾಲ ಕಾರ್ಮಿಕರಾಗಿ ದುಡಿಯಬಾರದು. ಅವರು ಒಳ್ಳೆ ಒಂದು ಶಿಕ್ಷಣವನ್ನ ಪಡೆದ್ರೆ ನಮ್ಮ ದೇಶ ಅತ್ಯಂತ ಏನಾಗುತ್ತೆ, ಎಲ್ಲ ಸಮೃದ್ಧವಾದ ರಾಷ್ಟ್ರ ಆಗುತ್ತೆ. ಇಲ್ಲಂತಂದ್ರೆ ಬಾಲ ಕಾರ್ಮಿಕರಾಗಿ ಸಣ್ಣ ವಯಸ್ಸಲ್ಲೇ ದುಡಿದ್ರೆ ಅವನು ಒಂದು 25-30 ವರ್ಷಕ್ಕೆ ಬರ್ತಿದ್ದಂಗೆ ಅವನಿಗೆ ಹಲವಾರು ರೋಗ ರುಜಿನಗಳು ಬಂದು ಅವನೇನ್ ಮಾಡ್ತಾನೆ, ಸತ್ತು ಹೋಗುವಂತ ಸಾಧ್ಯತೆ ಇರ್ತೈತಿ. ಆ ಕಾರಣಕ್ಕಾಗಿ ಅವನು ಒಳ್ಳೆ ಶಿಕ್ಷಣವನ್ನ ಪಡೆಯುವುದ್ರ ಜೊತೆಗೆ ಅವನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢನಾಗಿ ಬೆಳಿಬೇಕಂತಂದ್ರೆ ಅವನಿಗೆ ಶಿಕ್ಷಣ ಬೇಕು. ಆ ಕಾರಣದಿಂದ ಅಂತ ಯಾರಾದ್ರೂ ಬಾಲ ಕಾರ್ಮಿಕರು ಇದ್ದಾರೆ ಅಂತ ತಮಗೆ ಯಾರಿಗಾದ್ರೂ ಕಂಡು ಬಂದ್ರೆ ತಕ್ಷಣಕ್ಕೆ ತಾವು ಸಂಬಂಧಪಟ್ಟ ಪೊಲೀಸರಿಗೆ ಆಗಿರ್ಬೋದು ಅಥವಾ ಕಾರ್ಮಿಕ ಇಲಾಖೆಗೆ ಇಲ್ಲ ನಮ್ಮ ನ್ಯಾಯಾಲಯದಲ್ಲಿ ನಾವು ತಾಲೂಕು ಕಾನೂನು ಸೇವಾ ಸಮಿತಿ ಅಂತ ಒಂದಿದೆ, ಅಲ್ಲಿ ಬಂದು ತಿಳಿಸಿದ್ರು ಸಹ ನಾವು ಸಂಬಂಧಪಟ್ಟವರಿಗೆ ಅದರ ಬಗ್ಗೆ ಮಾಹಿತಿಯನ್ನ ನೀಡುವುದರ ಮೂಲಕ ಅಂತ ವ್ಯಕ್ತಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಕ್ಕೆ ನಾವು ಒಂದು ಆದೇಶವನ್ನ ಮಾಡ್ತೀವಿ. ಹಾಗಾಗಿ ಎಲ್ಲರೂ ಸಹ ಈ ಒಂದು ಬಾಲ ಕಾರ್ಮಿಕ ಪದ್ಧತಿಯನ್ನ ವಿರೋಧಿಸೋದು ಅಥವಾ ಇದು ಇಲ್ಲದಂಗೆ ತಡೆಯೋದಕ್ಕೆ ತಾವೆಲ್ಲರೂ ಪ್ರಯತ್ನ ಮಾಡ್ಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ